2023ರ ಅಮೂಲ್ಯ ಆತ್ಮಹತ್ಯೆ, 2025ರ ಶಮಿತಾ ಆತ್ಮಹತ್ಯೆ, ಇದು ಎಲ್ಲೊಂದು ಕಡೆ ಕೊಪ್ಪ ಜನರ ಆಕ್ರೋಶಕ್ಕೆ ಕೂಡ ಕಾರಣ ಇದೆ. ಅದು ನಡೆದಿರುವಂಥದ್ದು ಮೊರಾರ್ಜಿ ವಸತಿ ಶಾಲೆಯಲ್ಲಿ. ಈಗ ಕೊಪ್ಪ ಪಟ್ಟಣವನ್ನು ಬಂದ್ ಮಾಡಿ ಇವೆರಡನ್ನೂ ಕೂಡ ತನಿಖೆ ನಡೆಸಿ ಇದರಲ್ಲಿ ಅನುಮಾನಾಸ್ಪದ ಇದೆ ಅನ್ನುವಂಥ ಮಾತನ್ನು ಈಗ ಶಮಿತಾ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಅವರ ತಂದೆ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ನಿಮ್ಮ ಪ್ರಮುಖ ಬೇಡಿಕೆ ಏನು ಸರ್? ನಮ್ಮ ಪ್ರಮುಖ ಬೇಡಿಕೆ CBI ಕೊಡಬೇಕಂತ ನಮ್ಮ ಪ್ರಮುಖ ಬೇಡಿಕೆ. ಆಮೇಲೆ ಇವರು ಬಿ ರಿಪೋರ್ಟ್ ಕೊಟ್ಟಿದ್ದಾರೆ. ಬಿ ರಿಪೋರ್ಟು ನಾನು ಯಾರಿಗೆ ಬೇಕಾದ್ರೂ ಕೊಡ್ತೀನಿ. ಏನು ಅದ್ರ ಲಾಹ ಓದಲಿಲ್ಲ ಅಂದ್ರೂ ಸಾಮಾನ್ಯ ಓದಕ್ಕೆ ಬಂದವನು ಹೇಳ್ತಾನೆ ಇದು ಸರಿಯಾಗಿಲ್ಲ ಅಂತ. ಯಾಕೆಂದರೆ ಅಷ್ಟು ನೀಟಾಗಿದೆ ಅವ್ರು ಹೇಳೋ ಟೈಮಿಂಗ್ಸು, ಹೇಳಿಕೆಯಲ್ಲಿ ಒಂಥರ ಟೈಮಿಂಗ್ಸು, ಕಾಲ್ ರೆಕಾರ್ಡಲ್ಲಿ ಒಂಥರ ಟೈಮಿಂಗ್ಸು. ನಮ್ಮ ಎದುರುಗಡೆ ಒಂಥರ ಹೇಳಿಕೆ ಹೇಳಿದರು ಮಕ್ಕಳು, ಟೀಚರ್ಗಳು ಹೇಳಿದ್ದೆಲ್ಲ ವಿಡಿಯೋ ಇದೆ. ಈಗ ಹೇಳಿಕೆಗಳು ಬಿ ರಿಪೋರ್ಟಲ್ಲಿ ಬೇರೆ ಥರ ಬರ್ತಾ ಇದೆ. ಏನು ಹೇಳಿದ್ದಾರೆ ಅಂದರೆ ಟೀಚರ್ಸು ಸ್ಟೂಡೆಂಟ್ಸ್ ಏನು ಹೇಳಿದರು? ಮೊದಲೇ ಹೇಳಿದರು ಎಲ್ಲೂ ಸೈಲೆಂಟ್ ಆಗಿರಲಿಲ್ಲ, ಖುಷಿಯಾಗಿದ್ಲು. ಆಮೇಲೆ ಎಲ್ಲೂ ಬೇಜಾರಾಗಿ ಅಥವಾ ಯಾರ ಹತ್ರನೂ ಏನೂ ಹೇಳಲಿಲ್ಲ, ತೋಡ್ಕೊಳ್ಳಲಿಲ್ಲ, ಡೆತ್ ನೋಟ್ ಇಲ್ಲ, ಈ ಥರ ಎಲ್ಲ ಹೇಳಿದರು. ಬಟ್ ಈಗ ಡೆತ್ ನೋಟ್ ಇದೆ. ಮೊದಲು ನಮಗೆ ತೋರಿಸ್ಬೇಕು. ಫಸ್ಟು ತಂದೆ ತಾಯಿಗೆ ತೋರಿಸಿ ಆಮೇಲೆ ಕಾನೂನು ಬೇರೆ, ಆಯಿತಾ? ಅದು ಬಿಟ್ಟು ಇವರು ಅವತ್ತೇನೂ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಡೆತ್ ನೋಟ್ ಎಲ್ಲಿಂದ ಬಂತು? 100 ಜನ ಸ್ಟೂಡೆಂಟ್ನ ಹುಟ್ಟಾಕೋ ಟೀಚರ್ಗಳಿಗೆ ಒಂದು ಡೆತ್ ನೋಟ್ ಬರೆಯೋದು ದೊಡ್ಡ ಕೆಲಸ ಅಲ್ವೇ ಅಲ್ಲ. ಅವಳು ಹ್ಯಾಂಡ್ ರೈಟಿಂಗ್ ಹೆಂಗೆ ಆ ಥರ ಮಾಡಿರ್ತಾರೆ, ಹಂಗೆ ಅನ್ಕೊಂತೀನಿ ನಾನು. ಯಾವುದೇ ಕಾರಣಕ್ಕೂ ನನ್ನ ಮಗಳು ನನ್ನ ಬಿಟ್ಟು 15 ದಿವಸ ನೋಡದೇ ಇದ್ರೆ ಇರಲ್ಲ ಅವಳು. ಅಂಥ ಮಗಳು ಲಾಸ್ಟಿಗೆ ಒಂದು ಅಪ್ಪ ಅಮ್ಮನ ಹೆಸರು ಅಥವಾ ಅಜ್ಜಿ ಹೆಸರು ಅಥವಾ ಅಕ್ಕ ಅಂದರೆ ಭಾರಿ ಪ್ರೀತಿ ಅವಳ ಹೆಸರು ಎಲ್ಲಾದರೂ ಒಂದು ಕಡೆ ಬರೀದೇನೆ ಸಾಯ್ತಾಳ. ಏನು ಬರ್ದಿದ್ಲು ಸರ್? ನೀವು ಈಗ ನೋಡಿ, ನಾನು ಸಾಯ್ತೀನಿ ಅಂತ ಎಲ್ಲೂ ಬರ್ದಿಲ್ಲ. ಅಲ್ಲಿ ಬರ್ದಿರೋದು ಹೇಳ್ತೀನಿ, ಅದು ನನ್ನ ಮಗಳು ಬರ್ದಿದ್ದಾಳೆ ಅಂತ ಹೇಳ್ತಿಲ್ಲ. ಅಲ್ಲಿ ಬರ್ದಿರೋದು ನನಗೆ ಅಮೂಲ್ಯ ನೀನಂದರೆ ಭಾರಿ ಇಷ್ಟ, ಕ್ಲೋಸ್ ಫ್ರೆಂಡು, ಆ ಥರ ಬರ್ದಿದೆ. ಸಾಯ್ತೀನಿ ಅಂತ ಎಲ್ಲೂ ಬರ್ದಿಲ್ಲ. ನೀವು ಗಮನಿಸ್ತಂತೆ ಅಮೂಲ್ಯ ಮತ್ತು ಶಮಿತಾ ಇವರು ಪರಿಚಯ ಇದ್ರೆ ಹೇಗೆ? ಹೌದು, ಭಾರಿ ಫ್ರೆಂಡು. ಅಂದರೆ ಇದು ಅವಳು 7ನೇ ಕ್ಲಾಸ್ ಇರ್ತಾ, ಅಂದರೆ ಈ 1 ವರ್ಷ 2 ವರ್ಷ ಹಿಂದೆ. ಆವಾಗ ಅರ್ಚನಾ ಅಂತ ಒಂದು ಟೀಚರು ಹೇಳಿದ್ರಂತೆ, ನಿಂಗೆ ಅವಳೇ ಬೇಕಾ, ಅವಳು SC ST, ಅವಳೇ ನಿಂಗೆ ಫ್ರೆಂಡಾ, ಬೇರೆ ಯಾರೂ ಇಲ್ವಾ ಈ ಶಾಲೆಯಲ್ಲಿ ಅಂತ. ಅದನ್ನು ನನ್ನ ಮಗಳು ನನ್ನ ಹತ್ರ ಹೇಳಿದ್ಲು. ಅವಾಗ ನಾನು ಹೇಳಿದ್ದೆ, ಮಗ ನಾನು ಇವತ್ತು ಬದುಕಿದ್ದೀನಿ ಅಂದರೆ ನನಗೆ SC ST, ನಾನು ಕರೆಂಟ್ ಹೊಡೆದು ನೀರು ಕೊಟ್ಟಾಗ SC ST ನೀರು ಕೊಟ್ಟಿದ್ದು ನನಗೆ. ಅವ್ರ ಮನೇಲಿ ಹಿಂದಿನ ಒಂದು ರಿವಾಜ್ ಇತ್ತು, ಅವ್ರ ಮನೇಲಿ ನೀರು ಮುಟ್ಟಬಾರ್ದು, ನೀರು ಮುಟ್ಟಬಾರ್ದು ಅಂತ. ಆದ್ರೂ ನಾವು ಸಣ್ಣಲ್ಲಿಂದನೂ ಅದನ್ನು ಯಾವತ್ತೂ, ಈಗ ನಮ್ಮೂರಲ್ಲಿ ನೀವು ಯಾರನ್ನಾರು ಕೇಳ್ಬೋದು, ಇದ್ದಾರೆ, ಸಾಕ್ಷಿ ಇದ್ದಾರೆ ಅದಕ್ಕೆ. ಅವತ್ತಿಂದನೂ ನಾವು ಅವ್ರ ಮನೇಲಿ ನೀರು ಕುಡ್ದಿದ್ದೀವಿ, ಅನ್ನನೂ ತಿಂದಿದ್ದೀವಿ. ನಾನು ನನ್ನ ಮಕ್ಕಳಿಗೂ ಅದನ್ನೇ ಹೇಳಿದ್ದೀನಿ, ಯಾರ ಹತ್ರ ರಕ್ತ ತಗೊಳ್ತಾ ನಾವು ಜಾತಿ ಕೇಳಲ್ಲ. ಅಥವಾ ನಾವೆಲ್ಲ ಹೋಟ್ಲಿಗೆ ಹೋದವಾಗ ಎಲ್ಲ ಊಟ ಮಾಡ್ತೀವಿ, ಆವಾಗ ನಾವು ಜಾತಿ ಕೇಳಲ್ಲ. ಹೋಗಿ ನಮ್ಗೆ ಹಸು ಇರುತ್ತೆ, ಊಟ ಮಾಡ್ತೀವಿ, ರಕ್ತ ಬೇಕಾಗಿರುತ್ತೆ, ರಕ್ತ ಹಾಕ್ಸ್ಕೊತೀವಿ, ಮಧ್ಯದಲ್ಲಿ ಜಾತಿ ಹಾಕಬೇಕು ಮಗ ಅಂತ. ಇದು 2 ವರ್ಷ ಹಿಂದಿನ ಕತೆ. ಈಗ ಅದನ್ನು ವೀಡಿಯೋದಲ್ಲಿ ಹೇಳ್ತಾರೆ, ಜಾತಿ ವಿಷಯ ಎಲ್ಲೋ ಬಂದಿತ್ತು, ಅವಳಿಗೆ ಮನಸ್ತಾಪ ಇತ್ತು, ಎಲ್ಲೋ ಇತ್ತು ಅನ್ನೋದು ಇವ್ರಿಗೆ ಅನುಮಾನ ಇತ್ತು ಅಂದ್ರ ಮೇಲೆ, ಯಾರೋ ಲೆಟ್ರ್ ಬರೆದಿದ್ದಾರೆ ಅನ್ನೋ ಅನುಮಾನ ಇತ್ತು ಅಂದ್ರ ಮೇಲೆ ಇವ್ರು ಟೀಚರ್ ಏನು ಮಾಡ್ತಾಯಿದ್ರು? ಅದು ರೆಸಿಡೆನ್ಷಿಯಲ್ ಸ್ಕೂಲ್. ಇವರು ನೋಡಬೇಕಾಗಿದ್ದು ಅವರೇ ತಂದೆ ತಾಯಿ, ನಾವು ಅಲ್ಲಿ ಬಿಟ್ಟು ಬಂದ್ರ ಮೇಲೆ ನಾವು ಮತ್ತೆ ವಾಪಸ್ ಮನೆ ಕರ್ಕೊಂಬರೋಲ್ಲವರೆಗೂ ಅವರೇ ತಂದೆ ತಾಯಿ. ಯಾರು ಇವತ್ತು ಅನ್ನ ಹಾಕೋಕ್ಕಿಲ್ಲದೆ ಶಾಲೆಗೆ ಸೇರಿಸ್ತಾ ಇಲ್ಲ ಯಾರೂ. ಒಂದು ಮಕ್ಕಳು ನಮ್ಮ ಮನೇಲಿ ಏನೋ ತೊಂದರೆ ಇದೆ, ಮೂಲ ಸೌಕರ್ಯ ಸರಿಯಾಗಿಲ್ಲ, ರಸ್ತೆ ಸರಿಯಾಗಿಲ್ಲ, ಫೋನ್ಗಳು ಸರಿ, ನೆಟ್ವರ್ಕ್ ಇಲ್ಲ, ಕರೆಂಟ್ ಇಲ್ಲ, ಈ ಥರ ಉದ್ದೇಶದಿಂದನೇ ಮಕ್ಕಳನ್ನು ತಗೊಂಡೋಗಿ ಹಾಸ್ಟೆಲಲ್ಲಿ ಸೇರಿಸೋದು. ಯಾವುದೋ ಅದು ಶೆಟ್ಟಿದೋ ಗೌಡಂದೋ ಭಟ್ಟಂದೋ ಅಲ್ಲ. ಇದು ಓಕೆ ಸರ್. ಈಗ ಒಂದು ಪತ್ರ ವೈರಲ್ ಆಗಿದೆ, ಅದರಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಇದೆ, ಅದು ಪ್ರಶ್ನೆ ಬೇಡ, ನಾನು ನೇರವಾಗಿ ಕೇಳ್ತೀನಿ. ನೀವು ಆಕೆಗೆ ಬೈಯುವಂಥದ್ದು ಅಥವಾ ಆ ಹಿಂದಿನ ದಿನ ಏನಾದ್ರು ಬೈಯುವಂಥ ಕೆಲಸ ಮಾಡಿದ್ರಾ ಇಲ್ವಾ? ಅನಾಮಿಕ ಪತ್ರಕ್ಕೆ ಟ್ಯಾಲಿ ಮಾಡ್ತಾ ನಾನು ಕೇಳ್ತಾ ಇರುವಂಥ. ಸರ್, ತಪ್ಪು ಮಾಡಿದವನು ಯಾರು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಲ್ಲ ಸರ್, ಹೌದಾ? ನೀವು ನಮ್ಮ ಊರಲ್ಲಿ ನಮ್ಮ ಅಕ್ಕಪಕ್ಕ ಮನೇಲಿ ನೀವು ಯಾರನ್ನು ಬೇಕಾದರೂ ಬಂದು ವೀಡಿಯೋ ಮಾಡಿ, ಯಾರನ್ನು ಬೇಕಾದರೂ ಕೇಳಿ. ಈಗ ಒಬ್ಬ ಮನುಷ್ಯಂಗೆ ಒಬ್ಬ ಆಗದಿರೋನು ಅಥವಾ ಒಬ್ಬನ ಮೇಲೆ ಸಿಟ್ಟಿರೋನು ಒಬ್ಬ ಇದ್ದೇ ಇರ್ತಾನೆ. ನನ್ನ ಹತ್ರ ಮಾತಾಡ್ದಿರೋರ ಹತ್ರ ಹೋಗಿ ಕೇಳಿ ನೀವು, ಅವನು ಮಕ್ಳಿಗೆ ಹೊಡಿತಿದ್ನ, ಅವನು ಮಕ್ಕಳ ಸಂಬಂಧ ಹೆಂಗಿತ್ತು, ನೀವು ಅದನ್ನು ವಿಚಾರಿಸ್ಬಿಟ್ಟು ಹೇಳಿ. ಯಾರೋ ಲೆಟ್ರ್ ಬರೀತಾನೆ, ಅನಾಮಿಕ ಏನು ಬೇಕಾದರೂ ಬರಿಬೋದು ಸರ್, ನಾನು ನಿಮ್ಮ ಮೇಲೆ ಬರಿಬೋದು, ರಿಪಬ್ಲಿಕ್ ಕನ್ನಡದ ರಿಪೋರ್ಟ್ರು ಸರಿ ಇಲ್ಲ ಅಂತ ನಾನು ಬರಿಬೋದು. ತನಿಖೆ ಮಾಡೋಕ್ಕೆ ಸಾಧ್ಯನಾ? ನಾನು ಎದುರುಗಡೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ತನಿಖೆ ಮಾಡಬೇಕು ಅಲ್ವಾ? ಸಾಕ್ಷಿ ಇಲ್ದೇನೆ ಏನು ತನಿಖೆ ಮಾಡೋಕ್ಕೆ ಸಾಧ್ಯ? ಈಗ ಅನಾಮಿಕ ನಿಮ್ಮ ಲೆಕ್ಕದಲ್ಲಿ ಯಾರು ಅಂತ? ಅನಾಮಿಕ ಯಾರು ಅಂದರೆ, ಇದು ಶಾಸಕರ ಹಿಂದೆ ಯಾರೋ ಇರೋನೆ, ಶಾಸಕರಿಗೆ ಏನು ಭಾಷಣ ಮಾಡೋಕ್ಕೆ ಬರೆದು ಕೊಟ್ಟಿದ್ದಾನೋ ಅವನೇ ಈ ಲೆಟ್ರ್ ಬರ್ದಿದ್ದಾನೆ ಅನಿಸ್ತಿದೆ. ಯಾಕೆ ಅಂದರೆ ಆ ಲೆಟ್ರ್ ಬರ್ದಿರೋದ್ರಲ್ಲೂ ಶಾಸಕರು ಮೊನ್ನೆ ಶಿಕ್ಷಕರ ದಿನಾಚರಣೆ ದಿವಸ ಮಾತಾಡಿದ್ದು ಎರಡೂ ಒಂದೇ ಥರ ಇತ್ತು, ಯಾವುದೂ ವ್ಯತ್ಯಾಸ ಇರಲಿಲ್ಲ. ಇವರು ಹೇಳ್ತಾರೆ ಮಕ್ಕಳ ಮೇಲೆ ಒತ್ತಡ,
ಒತ್ತಡದಿಂದ ಮಕ್ಕಳು ಸಾಯ್ತಾರೆ. ಒತ್ತಡ ಯಾರ್ದು? ನಾನು ಒತ್ತಡ ಆಗಿದ್ದಿದ್ರೆ 1 ತಿಂಗಳಾದ್ರ ಮೇಲೆ 25 ದಿವಸ ಆದ್ರ ಮೇಲೆ ನನ್ನ ಮಕ್ಕಳು ಸಾಯ್ತಿದ್ಲ. ಒಂದು ಅದಾದ್ರ ಮೇಲೆ ಒತ್ತಡ ಯಾರ್ದು? ಈಗ ಶಾಲೆಯಲ್ಲಿ ಟೀಚರ್ನ ಕೇಳ್ದೇನೆ ಯಾರನ್ನ ಕೇಳ್ತೀರಾ ಸರ್? ಟೀಚರ್ನ ಕೇಳಬೇಕಲ್ಲ. ಶಾಲೆಯಲ್ಲಿ ಏನೇ ಆದ್ರೂ, ಕ್ಷೇತ್ರದಲ್ಲಿ ಏನೇ ಆದ್ರೂ ಶಾಸಕರನ್ನೇ ತಾನೇ ಕೇಳಬೇಕು. ಶಾಸಕರು ಕೆಟ್ಟ ಹೆಸರು, ಸರ್ಕಾರ ಇಲ್ಲಿ ಸರ್ಕಾರ ಇರ್ತಾ ಬೇರೆ ಯಾರಿಗಾರು ಹೇಳೋಕ್ಕಾಗುತ್ತಾ? ಶಾಸಕರು ಇವ್ರನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಹೇಳೋಕ್ಕೆ ಸಾಧ್ಯನಾ? ಅಥವಾ ಶಾಲೆಯಲ್ಲಿ ಪ್ರಿನ್ಸಿಪಾಲು ಟೀಚರ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಕ್ವಶನ್ ಮಾಡೋ ಹಕ್ಕು ನಮಗಿದೆಯಾ? ಈಗ ಕೊನೆಯದಾಗಿ ಅಂದರೆ ಇದು ಯಾವ ತನಿಖೆ ನಡಿಬೇಕು ಅಂದರೆ ನಮ್ಮ ಸ್ಟೇಟಿನ ಸಮಿತಿನ ಅಥವಾ ಪೊಲೀಸರು ಅಥವಾ CODನ ಅಥವಾ ನ್ಯಾಷನಲ್ದು ಏನು ರಾಷ್ಟ್ರೀಯ ಏಜೆನ್ಸಿಗಳು ಮಾಡಬೇಕಾ? ಹೇಗೆ ನಿಮ್ಮ ಸರ್, ನಾನು ಇಷ್ಟೊತ್ತವರೆಗೂ ಯಾವತ್ತೂ ನಾನು ಮೊದಲಿಂದ ಯಾವುದೇ ತನಿಖೆ ಮಾಡಿ ಅಂತ ಹೇಳಲಿಲ್ಲ. ಒಳ್ಳೆ ತನಿಖೆ ಮಾಡಿ, ನನಗೆ ಪರಿಹಾರ ಬೇಡ, ಒಳ್ಳೆ ತನಿಖೆ ಮಾಡಿ ಅಂತ ಹೇಳಿದ್ದೆ. ಅವ್ರ ತನಿಖೆ ರಿಪೋರ್ಟ್ ಎಲ್ಲ ಕೊಟ್ಟರ ಮೇಲೆ ನನಗದು ಸಂಪೂರ್ಣವಾಗಿ ನನಗೆ ಆ ತನಿಖೆ ಸಮಾಧಾನ ಆಗಲಿಲ್ಲ, ಅದರಲ್ಲಿ ಸತ್ಯ ಇಲ್ಲ. ಆದ್ದರಿಂದ ನಾನು ಇದು ಯಾವ ತನಿಖೆನೂ ಇನ್ನು ಒಪ್ಪಲ್ಲ. ನಾನು CBI ಕೊಡಿ ಅಂತಲೇ ಒತ್ತಾಯ ಮಾಡ್ತಿರೋದು. ಇವರು CBI ಕೊಡೋಲ್ಲರಿಗೂ ನನ್ನ ಹೋರಾಟ ನಿಲ್ಲಲ್ಲ. ನಿರಂತರ ನನ್ನ ಹೋರಾಟ ಇದ್ದೇ ಇರುತ್ತೆ. ಇವತ್ತು ಇಷ್ಟೆಲ್ಲ ಜನ, ನಮ್ಮ 5 ಸ್ಟ್ರೈಕಿಗೆ ಇಷ್ಟು ಜನ ಬಂದಿದ್ದಾರೆ ಅಂದರೆ, 5ನೇ ಸ್ಟ್ರೈಕ್ ಇದು, ಇಷ್ಟು ಜನ ಬಂದಿದ್ದಾರೆ ಅಂದರೆ ಎಲ್ಲಿವರೆಗಿರುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ. ಯಾರು ಇಷ್ಟು ಜನ ಸುಮ್ಮನೆ ಬರಲ್ಲ. ಯಾರನ್ನೂ ಇಲ್ಲಿ ದುಡ್ಡು ಕೊಟ್ಟು ಇದು ಯಾವುದೋ ರಾಜಕೀಯ ಪಾರ್ಟಿದೋ ಅಥವಾ ಎಲೆಕ್ಷನ್ದೋ ಇದಲ್ಲ. ಎಲ್ಲರೂ ಒಂದು ಮಕ್ಳಿಗೆ ನ್ಯಾಯ ಸಿಗಬೇಕು, ಮಕ್ಳಿಗೋಸ್ಕರನೇ ಎಲ್ಲರೂ ಬಂದಿರೋದು. ಓಕೆ, ಇದಿಷ್ಟು ಶಮಿತಾ ತಂದೆ ಮಾತು. ಅಂದರೆ ಒಂದು CBI ತನಿಖೆ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀನಿ. ನಿರಂತರವಾಗಿ ಆ ತನಿಖೆ ಆಗೋವರೆಗೂ ಕೂಡ ನನ್ನ ಹೋರಾಟ ಇದ್ದೇ ಇರುತ್ತೆ ಅನ್ನುವಂಥ ಮಾತನ್ನ ಈಗ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. 2023ರ ಅಮೂಲ್ಯ ಆತ್ಮಹತ್ಯೆ, 2025ರ ಶಮಿತಾ ಆತ್ಮಹತ್ಯೆ, ಇದು ಎಲ್ಲೊಂದು ಕಡೆ ಕೊಪ್ಪ ಜನರ ಆಕ್ರೋಶಕ್ಕೆ ಕೂಡ ಕಾರಣ ಇದೆ. ಅದು ನಡೆದಿರುವಂಥದ್ದು ಮೊರಾರ್ಜಿ ವಸತಿ ಶಾಲೆಯಲ್ಲಿ. ಈಗ ಕೊಪ್ಪ ಪಟ್ಟಣವನ್ನು ಬಂದ್ ಮಾಡಿ ಇವೆರಡನ್ನೂ ಕೂಡ ತನಿಖೆ ನಡೆಸಿ ಇದರಲ್ಲಿ ಅನುಮಾನಾಸ್ಪದ ಇದೆ ಅನ್ನುವಂಥ ಮಾತನ್ನು ಈಗ ಶಮಿತಾ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಅವರ ತಂದೆ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ನಿಮ್ಮ ಪ್ರಮುಖ ಬೇಡಿಕೆ ಏನು ಸರ್? ನಮ್ಮ ಪ್ರಮುಖ ಬೇಡಿಕೆ CBI ಕೊಡಬೇಕಂತ ನಮ್ಮ ಪ್ರಮುಖ ಬೇಡಿಕೆ. ಆಮೇಲೆ ಇವರು ರಿಪೋರ್ಟ್ ಕೊಟ್ಟಿದ್ದಾರೆ. ರಿಪೋರ್ಟು ನಾನು ಯಾರಿಗೆ ಬೇಕಾದ್ರೂ ಕೊಡ್ತೀನಿ. ಏನು ಅದ್ರ ಲಾಹ ಓದಲಿಲ್ಲ ಅಂದ್ರೂ ಸಾಮಾನ್ಯ ಓದಕ್ಕೆ ಬಂದವನು ಹೇಳ್ತಾನೆ ಇದು ಸರಿಯಾಗಿಲ್ಲ ಅಂತ. ಯಾಕೆ ಅಷ್ಟು ನೀಟಾಗಿದೆ ಅವ್ರು ಹೇಳೋ ಟೈಮಿಂಗ್ಸು. ಹೇಳಿಕೆಯಲ್ಲಿ ಒಂಥರ ಟೈಮಿಂಗ್ಸು, ಕಾಲ್ ರೆಕಾರ್ಡಲ್ಲಿ ಒಂಥರ ಟೈಮಿಂಗ್ಸು. ನಮ್ಮ ಎದುರುಗಡೆ ಒಂಥರ ಹೇಳಿಕೆ ಹೇಳಿದರು ಮಕ್ಕಳು, ಟೀಚರ್ಗಳು ಹೇಳಿದ್ದೆಲ್ಲ ವಿಡಿಯೋ ಇದೆ. ಈಗ ಹೇಳಿಕೆಗಳು ರಿಪೋರ್ಟಲ್ಲಿ ಬೇರೆ ಥರ ಬರ್ತಾ ಇದೆ. ಏನು ಹೇಳಿದ್ದಾರೆ ಅಂದರೆ ಟೀಚರ್ಸು ಸ್ಟೂಡೆಂಟ್ಸ್ ಏನು ಹೇಳಿದರು? ಮೊದಲೇ ಹೇಳಿದರು ಎಲ್ಲೂ ಸೈಲೆಂಟ್ ಆಗಿರಲಿಲ್ಲ, ಖುಷಿಯಾಗಿದ್ಲು. ಆಮೇಲೆ ಎಲ್ಲೂ ಬೇಜಾರಾಗಿ ಅಥವಾ ಯಾರ ಹತ್ರನೂ ಏನೂ ಹೇಳಲಿಲ್ಲ, ತೋಡ್ಕೊಳ್ಳಲಿಲ್ಲ. ಡೆತ್ ನೋಟ್ ಇಲ್ಲ, ಈ ಥರ ಎಲ್ಲ ಹೇಳಿದರು. ಬಟ್ ಈಗ ಡೆತ್ ನೋಟ್ ಇದೆ. ಮೊದಲು ನಮಗೆ ತೋರಿಸ್ಬೇಕು. ಫಸ್ಟು ತಂದೆ ತಾಯಿಗೆ ತೋರಿಸಿ ಆಮೇಲೆ ಕಾನೂನು ಬೇರೆ, ಆಯಿತಾ? ಅದು ಬಿಟ್ಟು ಇವರು ಅವತ್ತೇನೂ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಡೆತ್ ನೋಟ್ ಎಲ್ಲಿಂದ ಬಂತು? 100 ಜನ ಸ್ಟೂಡೆಂಟ್ನ ಹುಟ್ಟಾಕೋ ಟೀಚರ್ಗಳಿಗೆ ಒಂದು ಡೆತ್ ನೋಟ್ ಬರೆಯೋದು ದೊಡ್ಡ ಕೆಲಸ ಅಲ್ವೇ ಅಲ್ಲ. ಅವಳು ಹ್ಯಾಂಡ್ ರೈಟಿಂಗ್ ಹೆಂಗೆ ಆ ಥರ ಮಾಡಿರ್ತಾರೆ, ಹಂಗೆ ಅನ್ಕೊಂತೀನಿ ನಾನು. ಯಾವುದೇ ಕಾರಣಕ್ಕೂ ನನ್ನ ಮಗಳು ನನ್ನ ಬಿಟ್ಟು 15 ದಿವಸ ನೋಡದೇ ಇದ್ರೆ ಇರಲ್ಲ ಅವಳು. ಅಂಥ ಮಗಳು ಲಾಸ್ಟಿಗೆ ಒಂದು ಅಪ್ಪ ಅಮ್ಮನ ಹೆಸರು ಅಥವಾ ಅಜ್ಜಿ ಹೆಸರು ಅಥವಾ ಅಕ್ಕ ಅಂದರೆ ಭಾರಿ ಪ್ರೀತಿ ಅವಳ ಹೆಸರು ಎಲ್ಲಾದರೂ ಒಂದು ಕಡೆ ಬರೀದೇನೆ ಸಾಯ್ತಾಳ. ಏನು ಬರ್ದಿದ್ಲು ಸರ್ ನೀವು ಈಗ ನೋಡಿ? ನಾನು ಸಾಯ್ತೀನಿ ಅಂತ ಎಲ್ಲೂ ಬರ್ದಿಲ್ಲ. ಅಲ್ಲಿ ಬರ್ದಿರೋದು ಹೇಳ್ತೀನಿ, ಅದು ನನ್ನ ಮಗಳು ಬರ್ದಿಯಾಳೆ ಅಂತ ಹೇಳ್ತಿಲ್ಲ. ಅಲ್ಲಿ ಬರ್ದಿರೋದು ನನಗೆ ಅಮೂಲ್ಯ ನೀನಂದರೆ ಭಾರಿ ಇಷ್ಟ, ಕ್ಲೋಸ್ ಫ್ರೆಂಡು, ಆ ಥರ ಬರ್ದಿದೆ. ಸಾಯ್ತೀನಿ ಅಂತ ಎಲ್ಲೂ ಬರ್ದಿಲ್ಲ. ಅದು ನೀವು ಗಮನಿಸ್ತಂತೆ ಅಮೂಲ್ಯ ಮತ್ತು ಶಮಿತಾ ಇವರು ಪರಿಚಯ ಇದ್ರೆ ಹೇಗೆ? ಹೌದು, ಭಾರಿ ಫ್ರೆಂಡು. ಅಂದರೆ ಇದು ಅವಳು 7ನೇ ಕ್ಲಾಸ್ ಇರ್ತಾ, ಅಂದರೆ ಈ 1.5 ವರ್ಷ ಹಿಂದೆ. ಆವಾಗ ಅರ್ಚನಾ ಅಂತ ಒಂದು ಟೀಚರು ಹೇಳಿದ್ರಂತೆ, ನಿಂಗೆ ಅವಳೇ ಬೇಕಾ, ಅವಳು SC ST, ಅವಳೇ ನಿಂಗೆ ಫ್ರೆಂಡಾ, ಬೇರೆ ಯಾರೂ ಇಲ್ವಾ ಈ ಶಾಲೆಯಲ್ಲಿ ಅಂತ. ಅದನ್ನು ನನ್ನ ಮಗಳು ನನ್ನ ಹತ್ರ ಹೇಳಿದ್ಲು. ಅವಾಗ ನಾನು ಹೇಳಿದ್ದೆ, ಮಗ ನಾನು ಇವತ್ತು ಬದುಕಿದ್ದೀನಿ ಅಂದರೆ ನನಗೆ SC ST, ನಾನು ಕರೆಂಟ್ ಹೊಡೆದು ನೀರು ಕೊಟ್ಟಾಗ SC ST ನೀರು ಕೊಟ್ಟಿದ್ದು ನನಗೆ. ಅವ್ರ ಮನೇಲಿ ಹಿಂದಿನ ಒಂದು ರಿವಾಜ್ ಇತ್ತು, ಅವ್ರ ಮನೇಲಿ ನೀರು ಮುಟ್ಟಬಾರ್ದು, ಅನ್ನ ನೀರು ಮುಟ್ಟಬಾರ್ದು ಅಂತ. ಆದ್ರೂ ನಾವು ಸಣ್ಣಲ್ಲಿಂದನೂ ಅದನ್ನು ಯಾವತ್ತೂ, ಈಗ ನಮ್ಮೂರಲ್ಲಿ ನೀವು ಯಾರನ್ನಾರು ಕೇಳ್ಬೋದು, ಇದ್ದಾರೆ, ಸಾಕ್ಷಿ ಇದ್ದಾರೆ ಅದಕ್ಕೆ. ಅವತ್ತಿಂದನೂ ನಾವು ಅವ್ರ ಮನೇಲಿ ನೀರು ಕುಡ್ದಿದ್ದೀವಿ, ಅನ್ನನೂ ತಿಂದಿದ್ದೀವಿ. ನಾನು ನನ್ನ ಮಕ್ಕಳಿಗೂ ಅದನ್ನೇ ಹೇಳಿದ್ದೀನಿ. ಯಾರ ಹತ್ರ ರಕ್ತ ತಗೊಳ್ತಾ ನಾವು ಜಾತಿ ಕೇಳಲ್ಲ. ಅಥವಾ ನಾವೆಲ್ಲ ಹೋಟ್ಲಿಗೆ ಹೋದವಾಗ ಎಲ್ಲ ಊಟ ಮಾಡ್ತೀವಿ, ಆವಾಗ ನಾವು ಜಾತಿ ಕೇಳಲ್ಲ. ಹೋಗಿ ನಮ್ಗೆ ಹಸು ಇರುತ್ತೆ, ಊಟ ಮಾಡ್ತೀವಿ, ರಕ್ತ ಬೇಕಾಗಿರುತ್ತೆ, ರಕ್ತ ಹಾಕ್ಸ್ಕೊತೀವಿ, ಮಧ್ಯದಲ್ಲಿ ಜಾತಿ ಹಾಕಬೇಕು ಮಗ ಅಂತ. ಇದು 2 ವರ್ಷ ಹಿಂದಿನ ಕತೆ. ಈಗ ಅದನ್ನು ವೀಡಿಯೋದಲ್ಲಿ ಹೇಳ್ತಾರೆ.
ಜಾತಿ ವಿಷಯ ಎಲ್ಲೋ ಬಂದಿತ್ತು, ಅವಳಿಗೆ ಮನಸ್ತಾಪ ಇತ್ತು, ಎಲ್ಲೋ ಇತ್ತು ಅನ್ನೋದು ಇವ್ರಿಗೆ ಅನುಮಾನ ಇತ್ತು ಅಂದ್ರ ಮೇಲೆ, ಯಾರೋ ಲೆಟ್ರ್ ಬರೆದಿದ್ದಾರೆ ಅನ್ನೋ ಅನುಮಾನ ಇತ್ತು ಅಂದ್ರ ಮೇಲೆ ಇವ್ರು ಟೀಚರ್ ಏನು ಮಾಡ್ತಾಯಿದ್ರು? ಅದು ರೆಸಿಡೆನ್ಷಿಯಲ್ ಸ್ಕೂಲ್. ಇವರು ನೋಡಬೇಕಾಗಿದ್ದು ಅವರೇ ತಂದೆ ತಾಯಿ. ನಾವು ಅಲ್ಲಿ ಬಿಟ್ಟು ಬಂದ್ರ ಮೇಲೆ ನಾವು ಮತ್ತೆ ವಾಪಸ್ ಮನೆ ಕರ್ಕೊಂಬರೋಲ್ಲವರೆಗೂ ಅವರೇ ತಂದೆ ತಾಯಿ. ಯಾರು ಇವತ್ತು ಅನ್ನ ಹಾಕೋಕ್ಕಿಲ್ಲದೆ ಶಾಲೆಗೆ ಸೇರಿಸ್ತಾ ಇಲ್ಲ ಯಾರೂ. ಒಂದು ಮಕ್ಕಳು ನಮ್ಮ ಮನೇಲಿ ಏನೋ ತೊಂದರೆ ಇದೆ, ಮೂಲ ಸೌಕರ್ಯ ಸರಿಯಾಗಿಲ್ಲ, ರಸ್ತೆ ಸರಿಯಾಗಿಲ್ಲ, ಫೋನ್ಗಳು ಸರಿ, ನೆಟ್ವರ್ಕ್ ಇಲ್ಲ, ಕರೆಂಟ್ ಇಲ್ಲ, ಈ ಥರ ಉದ್ದೇಶದಿಂದನೇ ಮಕ್ಕಳನ್ನು ತಗೊಂಡೋಗಿ ಹಾಸ್ಟೆಲಲ್ಲಿ ಸೇರಿಸೋದು. ಯಾವುದೋ ಅದು ಶೆಟ್ಟಿದೋ ಗೌಡಂದೋ ಭಟ್ಟಂದೋ ಅಲ್ಲ. ಇದು ಓಕೆ ಸರ್. ಈಗ ಒಂದು ಪತ್ರ ವೈರಲ್ ಆಗಿದೆ, ಅದರಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಇದೆ, ಅದು ಪ್ರಶ್ನೆ ಬೇಡ, ನಾನು ನೇರವಾಗಿ ಕೇಳ್ತೀನಿ. ನೀವು ಆಕೆಗೆ ಬೈಯುವಂಥದ್ದು ಅಥವಾ ಆ ಹಿಂದಿನ ದಿನ ಏನಾದ್ರು ಬೈಯುವಂಥ ಕೆಲಸ ಮಾಡಿದ್ರಾ ಇಲ್ವಾ? ಅನಾಮಿಕ ಪತ್ರಕ್ಕೆ ಟ್ಯಾಲಿ ಮಾಡ್ತಾ ನಾನು ಕೇಳ್ತಾ ಇರುವಂಥ. ಸರ್, ತಪ್ಪು ಮಾಡಿದವನು ಯಾರು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಲ್ಲ ಸರ್, ಹೌದಾ? ನೀವು ನಮ್ಮ ಊರಲ್ಲಿ ನಮ್ಮ ಅಕ್ಕಪಕ್ಕ ಮನೇಲಿ ನೀವು ಯಾರನ್ನು ಬೇಕಾದರೂ ಬಂದು ವೀಡಿಯೋ ಮಾಡಿ, ಯಾರನ್ನ ಬೇಕಾದರೂ ಕೇಳಿ. ಈಗ ಒಬ್ಬ ಮನುಷ್ಯಂಗೆ ಒಬ್ಬ ಆಗದಿರೋನು ಅಥವಾ ಒಬ್ಬನ ಮೇಲೆ ಸಿಟ್ಟಿರೋನು ಒಬ್ಬ ಇದ್ದೇ ಇರ್ತಾನೆ. ನನ್ನ ಹತ್ರ ಮಾತಾಡ್ತಿರೋರ ಹತ್ರ ಹೋಗಿ ಕೇಳಿ ನೀವು, ಅವನು ಮಕ್ಳಿಗೆ ಹೊಡಿತಿದ್ನ, ಅವನು ಮಕ್ಕಳ ಸಂಬಂಧ ಹೆಂಗಿತ್ತು, ನೀವು ಅದನ್ನು ವಿಚಾರಿಸ್ಬಿಟ್ಟು ಹೇಳಿ. ಯಾರೋ ಲೆಟ್ರ್ ಬರೀತಾನೆ, ಅನಾಮಿಕ ಏನು ಬೇಕಾದರೂ ಬರಿಬೋದು ಸರ್, ನಾನು ನಿಮ್ಮ ಮೇಲೆ ಬರಿಬೋದು, ರಿಪಬ್ಲಿಕ್ ಕನ್ನಡದ ರಿಪೋರ್ಟ್ರು ಸರಿ ಇಲ್ಲ ಅಂತ ನಾನು ಬರಿಬೋದು. ತನಿಖೆ ಮಾಡೋಕ್ಕೆ ಸಾಧ್ಯನಾ? ನಾನು ಎದುರುಗಡೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ತನಿಖೆ ಮಾಡಬೇಕು ಅಲ್ವಾ? ಸಾಕ್ಷಿ ಇಲ್ಲದೇನೆ ಏನು ತನಿಖೆ ಮಾಡೋಕ್ಕೆ ಸಾಧ್ಯ? ಈಗ ಅನಾಮಿಕ ನಿಮ್ಮ ಲೆಕ್ಕದಲ್ಲಿ ಯಾರು ಅಂತ? ಅನಾಮಿಕ ಯಾರು ಅಂದರೆ, ಇದು ಶಾಸಕರ ಹಿಂದೆ ಯಾರೋ ಇರೋನೆ, ಶಾಸಕರಿಗೆ ಏನು ಭಾಷಣ ಮಾಡೋಕ್ಕೆ ಬರೆದು ಕೊಟ್ಟಿದ್ದಾನೋ ಅವನೇ ಈ ಲೆಟ್ರ್ ಬರ್ದಿದ್ದಾನೆ ಅನಿಸ್ತಿದೆ. ಯಾಕೆ ಅಂದರೆ ಆ ಲೆಟ್ರ್ ಬರ್ದಿರೋದ್ರಲ್ಲೂ ಶಾಸಕರು ಮೊನ್ನೆ ಶಿಕ್ಷಕರ ದಿನಾಚರಣೆ ದಿವಸ ಮಾತಾಡಿದ್ದು ಎರಡೂ ಒಂದೇ ಥರ ಇತ್ತು, ಯಾವುದೂ ವ್ಯತ್ಯಾಸ ಇರಲಿಲ್ಲ. ಇವರು ಹೇಳ್ತಾರೆ ಮಕ್ಕಳ ಮೇಲೆ ಒತ್ತಡದಿಂದ ಮಕ್ಕಳು ಸಾಯ್ತಾರೆ. ಒತ್ತಡ ಯಾರ್ದು? ನಾನು ಒತ್ತಡ ಆಗಿದ್ದಿದ್ರೆ 1 ತಿಂಗಳಾದ್ರ ಮೇಲೆ 25 ದಿವಸ ಆದ್ರ ಮೇಲೆ ನನ್ನ ಮಕ್ಕಳು ಸಾಯ್ತಿದ್ಲ. ಅದಾದ್ರ ಮೇಲೆ ಒತ್ತಡ ಯಾರ್ದು? ಈಗ ಶಾಲೆಯಲ್ಲಿ ಟೀಚರ್ನ ಕೇಳ್ದೇನೆ ಯಾರನ್ನ ಕೇಳ್ತೀರಾ ಸರ್? ಟೀಚರ್ನ ಕೇಳಬೇಕಲ್ಲ. ಶಾಲೆಯಲ್ಲಿ ಏನೇ ಆದ್ರೂ, ಕ್ಷೇತ್ರದಲ್ಲಿ ಏನೇ ಆದ್ರೂ ಶಾಸಕರನ್ನೇ ತಾನೇ ಕೇಳಬೇಕು. ಶಾಸಕರಿಗೆ ಕೆಟ್ಟ ಹೆಸರು, ಸರ್ಕಾರ ಇಲ್ಲಿ ಸರ್ಕಾರ ಇರ್ತಾ ಬೇರೆ ಯಾರಿಗಾರು ಹೇಳೋಕ್ಕಾಗುತ್ತಾ? ಶಾಸಕರು ಇವ್ರನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಹೇಳೋಕ್ಕೆ ಸಾಧ್ಯನಾ? ಅಥವಾ ಶಾಲೆಯಲ್ಲಿ ಪ್ರಿನ್ಸಿಪಾಲು ಟೀಚರ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಕ್ವಶನ್ ಮಾಡೋ ಹಕ್ಕು ನಮಗಿದೆಯಾ? ಈಗ ಕೊನೆಯದಾಗಿ ಅಂದರೆ ಇದು ಯಾವ ತನಿಖೆ ನಡಿಬೇಕು ಅಂದರೆ, ನಮ್ಮ ಸ್ಟೇಟಿನ ಸಮಿತಿನ ಅಥವಾ ಪೊಲೀಸರು ಅಥವಾ CODನ ಅಥವಾ ನ್ಯಾಷನಲ್ ರಾಷ್ಟ್ರೀಯ ಏಜೆನ್ಸಿಗಳು ಮಾಡಬೇಕಾ, ಹೇಗೆ ನಿಮ್ಮ? ಸರ್, ನಾನು ಇಷ್ಟೊತ್ತವರೆಗೂ ಯಾವತ್ತೂ ನಾನು ಮೊದಲಿಂದ ಯಾವುದೇ ತನಿಖೆ ಮಾಡಿ ಅಂತ ಹೇಳಲಿಲ್ಲ. ಒಳ್ಳೆ ತನಿಖೆ ಮಾಡಿ, ನನಗೆ ಪರಿಹಾರ ಬೇಡ, ಒಳ್ಳೆ ತನಿಖೆ ಮಾಡಿ ಅಂತ ಹೇಳಿದ್ದೆ. ಅವ್ರ ತನಿಖೆ ರಿಪೋರ್ಟ್ ಎಲ್ಲ ಕೊಟ್ಟರ ಮೇಲೆ ನನಗದು ಸಂಪೂರ್ಣವಾಗಿ ನನಗೆ ಆ ತನಿಖೆ ಸಮಾಧಾನ ಆಗಲಿಲ್ಲ, ಅದರಲ್ಲಿ ಸತ್ಯ ಇಲ್ಲ. ಆದ್ದರಿಂದ ನಾನು ಇದು ಯಾವ ತನಿಖೆನೂ ಇನ್ನು ಒಪ್ಪಲ್ಲ, ನಾನು CBI ಕೊಡಿ ಅಂತಲೇ ಒತ್ತಾಯ ಮಾಡ್ತಿರೋದು. ಇವರು CBI ಕೊಡೋಲ್ಲರಿಗೂ ನನ್ನ ಹೋರಾಟ ನಿಲ್ಲಲ್ಲ, ನಿರಂತರ ನನ್ನ ಹೋರಾಟ ಇದ್ದೇ ಇರುತ್ತೆ. ಇವತ್ತು ಇಷ್ಟೆಲ್ಲ ಜನ, ನಮ್ಮ 5 ಸ್ಟ್ರೈಕಿಗೆ ಇಷ್ಟು ಜನ ಬಂದಿದ್ದಾರೆ ಅಂದರೆ, 5ನೇ ಸ್ಟ್ರೈಕ್ ಇದು, ಇಷ್ಟು ಜನ ಬಂದಿದ್ದಾರೆ ಅಂದರೆ ಎಲ್ಲಿವರೆಗಿರುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ. ಯಾರು ಇಷ್ಟು ಜನ ಸುಮ್ಮನೆ ಬರಲ್ಲ, ಯಾರನ್ನೂ ಇಲ್ಲಿ ದುಡ್ಡು ಕೊಟ್ಟು ಇದು ಯಾವುದೋ ರಾಜಕೀಯ ಪಾರ್ಟಿದೋ ಅಥವಾ ಎಲೆಕ್ಷನ್ದೋ ಇದಲ್ಲ. ಎಲ್ಲರೂ ಒಂದು ಮಕ್ಳಿಗೆ ನ್ಯಾಯ ಸಿಗಬೇಕು, ಮಕ್ಳಿಗೋಸ್ಕರನೇ ಎಲ್ಲರೂ ಬಂದಿರೋದು. ಓಕೆ, ಇದಿಷ್ಟು ಶಮಿತಾ ತಂದೆ ಮಾತು. ಅಂದರೆ ಒಂದು CBI ತನಿಖೆ ಕೊಡಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತೀನಿ. ನಿರಂತರವಾಗಿ ಆ ತನಿಖೆ ಆಗೋವರೆಗೂ ಕೂಡ ನನ್ನ ಹೋರಾಟ ಇದ್ದೇ ಇರುತ್ತೆ ಅನ್ನೋಂಥ ಮಾತನ್ನ ಈಗ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.